ಸ್ನೇಹಿತರೆ, ಭಾರತದ ರಕ್ಷಣಾ ಸಾಮರ್ಥ್ಯದ ಬಗ್ಗೆ ಒಂದು ದೊಡ್ಡ ಸುದ್ದಿ ಜಗತ್ತಿನಾದ್ಯಂತ ಎಲ್ಲ ಕಡೆ ಚರ್ಚೆಯಾಗುತ್ತಿದೆ. ಜಾಗತಿಕ ಭದ್ರತಾ ಸಂಸ್ಥೆಯಾದ SIPRI ಬಿಡುಗಡೆ ಮಾಡಿದ ವರದಿ ಪ್ರಕಾರ ಭಾರತ ಮೊದಲ ಬಾರಿಗೆ ಸುಮಾರು 12 ಅಣ್ವಸ್ತ್ರ ವಾರ್ಡ್ಗಳನ್ನು ಕಾರ್ಯಾಚರಣೆ ಸಿದ್ಧತೆ ಸ್ಥಿತಿಯಲ್ಲಿ ಇರಿಸಿದೆ ಎನ್ನಲಾಗಿದೆ. ಹಾಗಾದರೆ ಈ ಸಿದ್ದು ಎಷ್ಟು ನಿಜವಾಗಿಯೂ ಮತ್ತು ಮಹತ್ವವಾಗಿದೆ? ಭಾರತ ಯುದ್ಧಕ್ಕೆ ಸಿದ್ಧವಾಗುತ್ತಿದೆಯಾ? ಭಾರತ ಒಟ್ಟು ಅಣ್ವಸ್ತ್ರಗಳೆಷ್ಟು ಎಲ್ಲ ಮತ್ತು ಇದರಿಂದ ಚೀನಾ ಮತ್ತು ಪಾಕಿಸ್ತಾನಿಗೆ ಯಾವ ರೀತಿ ಸಂದೇಶ ಹೋಗುತ್ತದೆ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ. ಮೊದಲು ನಾವು ಅಣ್ವಸ್ತ್ರ ಎಂದರೇನು ಎಂಬುದನ್ನು ಫಸ್ಟ್ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಣ್ವಸ್ತ್ರ ಅಥವಾ ನ್ಯೂಕ್ಲಿಯರ್ ವೆಪನ್ ಎನ್ನುವುದು ವಿಶ್ವದ ಅತ್ಯಂತ ವಿನಾಶಕಾರಿ ಆಯುಧಗಳಲ್ಲಿ ಒಂದಾಗಿದೆ. ಒಂದೇ ಅಣುಬಾಂಬ್ ಲಕ್ಷಾಂತರ ಜನರ ಜೀವನವನ್ನು ಕ್ಷಣಾರ್ಧದಲ್ಲಿ ಬದಲಾಯಿಸುವ ಸಾಮರ್ಥ್ಯ ಸಮೇತ ಹೊಂದಿದೆ. 1945ರಲ್ಲಿ ಜಪಾನ್ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ಮೇಲೆ ಅಮೆರಿಕ ಅಣುಬಾಂಬ್ ದಾಳಿ ನಡೆಸಿದೆ. ನಂತರ ಇಡೀ ಜಗತ್ತು ಅಣ್ವಸ್ತ್ರಗಳ ಭಯಾನಕ ಶಕ್ತಿಯನ್ನು ಕಂಡಿತು. ಆ ದಿನದಿಂದ ಇಂದಿನವರೆಗೂ ಅಣ್ವಸ್ತ್ರಗಳನ್ನು ಹೊಂದಿರುವ ದೇಶಗಳು ಅವುಗಳನ್ನು ಮತ್ತು ಭದ್ರತೆಗಾಗಿ ಬಳಸುತ್ತಿವೆ. ಇದೀಗ ಭಾರತದ ವಿಷಯಕ್ಕೆ ಬರೋಣ. ಭಾರತವು 1974ರ ತನ್ನ ಮೊದಲ ಅಣು ಪರೀಕ್ಷೆಯನ್ನು ನಡೆಸಿತು. ಅದಕ್ಕೆ ಸಿಮ್ಲಿಂಗ್ ಬುದ್ಧ ಎಂಬ ಹೆಸರನ್ನು ಸಮೇತ ನೀಡಲಾಗಿತ್ತು. ನಂತರ 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೆದ ಪೋಖ್ರಾನ್ 2 ಪರೀಕ್ಷೆಗಳ ಮೂಲಕ ಭಾರತ ಅಧಿಕೃತವಾಗಿ ಅಣ್ವಸ್ತ್ರ ಶಕ್ತಿಯನ್ನು ರಾಷ್ಟ್ರವಾಗಿ ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನು ತೋರಿಸಿತು. ಆ ನಂತರ ಭಾರತ ತನ್ನ ಅಣು ಸಾಮರ್ಥ್ಯವನ್ನು ನಿರಂತರವಾಗಿ ಅಭಿವೃದ್ಧಿಪಡಿಸುತ್ತಾ ಬಂದಿದೆ. SIPRI ವರದಿ ಪ್ರಕಾರ ಭಾರತ ಬಳಿ ಈಗ ಸುಮಾರು 190 ಅಣ್ವಸ್ತ್ರ ವಾರ್ಡ್ಗಳಿವೆ ಎಂದು ಅಂದಾಜಿಸಲಾಗುತ್ತಿದೆ. 2025ರಲ್ಲಿ ಈ ಸಂಖ್ಯೆ ಸುಮಾರು 180ರಷ್ಟಿತ್ತು. ಆದರೆ ಕೇವಲ 1 ವರ್ಷದ ಒಳಗೆ ಭಾರತ ಅಣ್ವಸ್ತ್ರ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಾಗಿದೆ. ಆದರೆ ಎಲ್ಲರೂ ಗಮನ ಸೆಳೆಯುವುದರ ವಿಷಯ ಏನೆಂದರೆ ಸುಮಾರು 12 ಅಣ್ವಸ್ತ್ರಗಳನ್ನು ಸಿದ್ಧಸ್ಥಿತಿಯಲ್ಲಿ ಇರಿಸಲಾಗಿದೆ ಎಂಬ ವರದಿ. ಇದರ ಅರ್ಥ ಏನು ಅಂತ ನಾವು ನೋಡಿದರೆ, ಸಾಮಾನ್ಯವಾಗಿ ಅಣ್ವಸ್ತ್ರ ವಾರ್ಡ್ಗಳು ಮತ್ತು ಅದನ್ನು ಹೊತ್ತೊಯ್ಯುವ ಕ್ಷಿಪಣಿಗಳು ಪ್ರತ್ಯೇಕವಾಗಿ ಇಡಲಾಗುತ್ತದೆ. ಯುದ್ಧದ ಪರಿಸ್ಥಿತಿ ಬಂದಾಗ ಮಾತ್ರ ಅವುಗಳನ್ನು ಜೋಡಿಸಲಾಗುತ್ತದೆ. ಆದರೆ ಸಿದ್ಧಸ್ಥಿತಿಯಲ್ಲಿ ಇರುವ ಅಣ್ವಸ್ತ್ರಗಳನ್ನು ಅಂದರೆ ಅಗತ್ಯ ಬಿದ್ದರೆ ಅತ್ಯಂತ ಕಡಿಮೆ ಸಮಯದಲ್ಲಿ ಬಳಸಬಹುದಾದ ಸ್ಥಿತಿಯಲ್ಲಿ ಇರುತ್ತವೆ. ಇದರಿಂದ ದೇಶದ ಪ್ರತ್ಯೇಕ ನೀಡುವ ಸಾಮರ್ಥ್ಯ ಹೆಚ್ಚಾಗ್ತಾಯಿದೆ. ಹಾಗಾದರೆ ಭಾರತ ಈ ಕ್ರಮ ಯಾಕೆ ತಗೊಂಡಿರಬಹುದು? ಮೊದಲ ಕಾರಣ ಚೀನಾಗೆ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಸೈನಿಕ ಶಕ್ತಿಗಳಲ್ಲಿ ಒಂದಾಗಿದೆ. ಅವರ ಬಳಿ 600ಕ್ಕೂ ಹೆಚ್ಚು ಅಣ್ವಸ್ತ್ರಗಳು ಎಂಬ ಅಂದಾಜಿಸಲಾಗಿದೆ ಇವೆ ಅಂತ. ಭಾರತ ಮತ್ತು ಚೀನಾ ನಡುವೆ ಗಡಿ ವಿವಾದಗಳು ಇಂದಿಗೂ ಮುಂದುವರಿತಾನೇ ಇದ್ದಾವೆ. ಹೀಗಾಗಿ ಭಾರತ ತನ್ನ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನಿಸುವುದಲ್ಲಿ ಮಾಡ್ತಾನೆ ಇದೆ ಅಂತಲೇ ಹೇಳ್ಬೋದು. ಎರಡನೇದಾಗಿ ಪಾಕಿಸ್ತಾನವು ಅಣ್ವಸ್ತ್ರ ಅದು ಸಮೇತ ರಾಷ್ಟ್ರವಾಗಿದೆ. ನಾವು ಎಲ್ಲ ಯುದ್ಧ ಮಾಡುವ ಟೈಮಲ್ಲೆಲ್ಲ ಸಮೇತ ಅವರು ಅಣ್ವಸ್ತ್ರ ತೋರಿಸಿ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಭಾರತ ಮತ್ತು ಪಾಕಿಸ್ತಾನ ನಡುವೆ ಹಲವಾರು ಬಾರಿ ಯುದ್ಧಗಳು ನಡೆದಿವೆ. ಇತ್ತೀಚಿನ ವರ್ಷಗಳಲ್ಲಿ ಉಭಯ ದೇಶಗಳ ನಡುವೆ ಉದ್ವೇಗತೆ ಕೂಡ ಹೆಚ್ಚಾಗಿದೆ. ಈ ಪರಿಸ್ಥಿತಿಯಲ್ಲಿ ಭಾರತ ತನ್ನ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಮೂರನೆಯದಾಗಿ ಕಾರಣ ಸಮುದ್ರ ಆಧಾರಿತ ಅಣು ಸಾಮರ್ಥ್ಯ. ಭಾರತ ಈಗ ಅಣುಶಕ್ತಿಯ ಜಲಾಂತರ್ಮುಖಗಳನ್ನು ಅಭಿವೃದ್ಧಿಪಡಿಸ್ತಾನೇ ಇದೆ. ಅವುಗಳಲ್ಲಿ ಪ್ರಮುಖವಾದುದು ಭಾರತ ಅಣು ಜಲಾಂತರ್ಮುಖ ಕಾರ್ಯಕ್ರಮ. ಈ ಜಲಾಂತರ್ಗಾಮಿಗಳು ಸಮುದ್ರದ ಆಳವಾದಲ್ಲಿ ಅಡಗಿಕೊಂಡು ಅಣು ಕ್ಷಿಪಣಿಗಳನ್ನು ಉಡಾಯಿಸುವ ಸಾಮರ್ಥ್ಯ ಹೊಂದಿದೆ. ಇದರಿಂದ ಶತ್ರು ರಾಷ್ಟ್ರಗಳಿಗೆ ಭಾರತ ಮೇಲೆ ದಾಳಿ ಮಾಡಲು ಮೊದಲು 2 ಬಾರಿ ಯೋಚಿಸಬೇಕಾಗ್ತದೆ. ಹೌದು, ಭಾರತ ಬಳಿ ಯಾವ ಅಣು ಕ್ಷಿಪಣಿಗಳಿವೆ ನೋಡೋದೇ ಅಗ್ನಿ ಸರಣಿಯ ಕ್ಷಿಪಣಿಗಳು ಭಾರತ ಪ್ರಮುಖ ಅಣು ಸಾಮರ್ಥ್ಯಗಳು ಭಾಗಗಳಾಗಿವೆ. ಅಗ್ನಿ 5 ಕ್ಷಿಪಣಿಗಳು ಸುಮಾರು 5000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ದೂರದಲ್ಲಿರುವ ಗುರಿಗಳನ್ನು ಒಡೆಯುವ ಸಾಮರ್ಥ್ಯ ಸಮೇತ ಹೊಂದಿದೆ. ಇದರ ಮೂಲಕ ಚೀನಾದ ಬಹುತೇಕ ಪ್ರದೇಶಗಳಲ್ಲಿ ಭಾರತ ವ್ಯಾಪ್ತಿಗೆ ಬರುತ್ತವೆ. ಇದಲ್ಲದೆ ಭಾರತ ಬಳಿ ಪೃಥ್ವಿ, ಅಗ್ನಿ 1, ಅಗ್ನಿ 2, ಅಗ್ನಿ 3 ಹಾಗೂ ಅಗ್ನಿ 4 ಕ್ಷಿಪಣಿಗಳು ಸಮೇತ ಇವೆ. ಇದರಿಂದ ಜಗತ್ತಿಗೆ ಯಾವ ಸಂದೇಶ ಹೋಗ್ತದೆ ಅಂತ ನಾವು ನೋಡಿದರೆ, ಭಾರತ ಯಾರ ಮೇಲೆ ದಾಳಿ ಮಾಡಲು ಬಯಸುವುದಿಲ್ಲ. ಆದರೆ ಭಾರತ ಭದ್ರತೆಗೆ ಧಕ್ಕೆ ಬಂದರೆ ಪ್ರತಿಕ್ರಿಯೆ ನೀಡುವ ಸಂಪೂರ್ಣ ಸಾಮರ್ಥ್ಯ ನಮ್ಮ ಬಳಿ ಇದೆ ಎಂಬ ಸಂದೇಶವನ್ನು ಭಾರತ ನೀಡುತ್ತಿದೆ. ಹೌದು, ಯುದ್ಧದ ಸ್ಥಿತಿಗಿಂತ ಹೆಚ್ಚಾಗಿ ಶತ್ರುಗಳನ್ನು ತಡೆಯುವ ನಿರೋಧಕ ತಂತ್ರವು ಸಮೇತವಾಗಿದೆ. ನಾವಾಗಿ ನಮ್ಮ ಭಾರತ ಯಾವ ದೇಶಗಳ ಮೇಲೆ ಹೋಗೋದಿಲ್ಲ. ಯಾರಾದರೂ ಬಂದರೆ ಮಾತ್ರ ನಾವು ರಿಯಾಕ್ಟ್ ಮಾಡ್ತಿರೋ ಹೊತ್ತು ನಾವು ಹೋಗೋದಿಲ್ಲ. ಅದು ಕ್ಲಿಯರಾಗಿ ಹೇಳ್ಬಿಟ್ಟಿದೆ. ಇಲ್ಲಿ ಒಂದು ಪ್ರಮುಖ ವಿಷಯ, ಭಾರತ ಇನ್ನೂ ನೋ ಫಸ್ಟ್ ಯೂಸ್ ನೀತಿಯನ್ನು ಅನುಸರಿಸ್ತಾನೇ ಇದೆ. ಅಂದರೆ ಭಾರತ ಮೊದಲ ಅಣ್ವಸ್ತ್ರ ಬಳಸುವುದಿಲ್ಲ. ನಾವು ಫಸ್ಟ್ ಅಣ್ವಸ್ತ್ರ ಬಳಸಲ್ಲ. ಆದರೆ ಯಾರಾದರೂ ಭಾರತ ಮೇಲೆ ಅಣ್ವಸ್ತ್ರ ದಾಳಿ ನಡೆಸಿದರೆ
ಭಾರತ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತೆ ಅಂತ ಹೇಳ್ತಾನೆ ಇದೆ. ಇದು ಭಾರತ ಅಧಿಕೃತ ಅಣು ನೀತಿಯ ಸಮೇತ ಆಗಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ಸ್ನೇಹಿತರೆ, ಭಾರತ 12 ಅಣ್ವಸ್ತ್ರಗಳನ್ನು ಸಿದ್ಧ ಸ್ಥಿತಿಯಲ್ಲಿ ಇರಿಸಿದೆ ಎನ್ನುವ ವರದಿ ಜಗತ್ತಿನಾಗೆ ಇವಾಗ ಗಮನ ಸೆಳೆದೈತಿ. ಒಟ್ಟು ಅಣ್ವಸ್ತ್ರಗಳ ಸಂಖ್ಯೆ ಹೆಚ್ಚುತ್ತಿರುವುದು, ಅಗ್ನಿಸರಣಿ ಕ್ಷಿಪಣಿಗಳು, ಅಣು ಜಲಾಂತರ್ಗಾಮಿಗಳ ಅಭಿವೃದ್ಧಿ ಮತ್ತು ಬಲಿಷ್ಠ ರಕ್ಷಣಾ ವ್ಯವಸ್ಥೆಗಳ ಭಾರತ ಇದು ವಿಶ್ವದ ಪ್ರಮುಖ ಅಣುಶಕ್ತಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಭಾರತ ರಕ್ಷಣಾ ಸಾಮರ್ಥ್ಯ ಇನ್ನಷ್ಟು ಬಲಗೊಳ್ಳುವ ಸಾಧ್ಯತೆ ಸಮೇತ ಇದೆ. ಇವಾಗ ಸಡನ್ನಾಗಿ ಇಷ್ಟು ವರ್ಷಗಳಿಲ್ಲದೆ ನಾವು ಅಣ್ವಸ್ತ್ರ ಓಪನ್ ಆಗಿ ಜೋಡಿಸಿ ರೆಡಿಯಾಗಿ ಇಟ್ಟಿದ್ದೀರಿ. ಇವಾಗ ಯಾವ ಸಮಯದಲ್ಲಿ ಏನಾಗುತ್ತೋ ಅದು ಗೊತ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಅದರಿಂದ ಅವು ಅಣ್ವಸ್ತ್ರವನ್ನು ತೆಗೆದು ಇಟ್ಟಿದ್ದೀರಿ. ಮೊದಲಾಗಿ ಒಂದು ಸ್ಟೇಟ್ಮೆಂಟ್ ಐತೆ, ಭಾರತ ಅಣ್ವಸ್ತ್ರ ಫಸ್ಟು ಯೂಸ್ ಮಾಡಲ್ಲ ಯಾರ ಮೇಲೂ. ಯಾರಾದರೆ ನಮ್ಮ ಮೇಲೆ ಏನೋ ಯೂಸ್ ಮಾಡಿದ್ರೆ ನಾವು ರಿಟರ್ನ್ ಕೌಂಟ್ರ್ ಕೊಡೋಕ್ಕೆ ನಾವು ಸಿದ್ಧತೆ ಇದ್ದೀರಿ ಅಂತ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ವಾರ್ನಿಂಗು ಬೇರೆ ದೇಶಗಳಿಗೆ ಹೇಳ್ತಾ ಇದ್ದೀರಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ನ ವಾಸ ಮಾಡ್ತಾಯಿದ್ದೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.